ಭೀಮಬಲ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಗುನ್ನಾಳ ಗ್ರಾಮದಲ್ಲಿ ಸರ್ವೆ ನಂಬರ್ 132ರಲ್ಲಿ ವೈನ್ ಫ್ಯಾನ್ ಸ್ಟೋರ್ ಯಾರ್ಡನ್ನ ಮಾಡುತ್ತಾರೆ. ಇದರಲ್ಲಿ 15ರಿಂದ 20 ಎಕರೆ ಇರುವ ದಿನನಿತ್ಯ ರಾತ್ರಿ ಕಂಪನಿಯಲ್ಲಿ ಕೆಲಸ ಮಾಡುವ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಭದ್ರತೆ ಇಲ್ಲದೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ರಾತ್ರಿ ಗುಡ್ಡದ ಮಧ್ಯೆ ಇರುವ ಈ ಹೊಲದಲ್ಲಿ ರಾತ್ರಿ ಸರಿಸುಮಾರಿಗೆ ಒಂದೇ ಬಾರಿಗೆ 4-5 ಕರಡಿಗಳು ಬಂದು ಹೋಗುತ್ತಿದೆ. ಇಲ್ಲಿ ಕೆಲಸ ಮಾಡುವಂತಹ ಸೆಕ್ಯೂರಿಟಿ ಗಾರ್ಡ್ಗಳು ತಮ್ಮ ಮನೆಯ ಸಂಸಾರಕ್ಕೋಸ್ಕರವಾಗಿ ದುಡಿಯಲಿಕ್ಕೆ ಬಂದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ರಾತ್ರಿ ಹೊತ್ತು ಗಸ್ತು ಇಲ್ಲ, ಸರಿಯಾದ ರೀತಿ ಬ್ಯಾಟರಿ ಇಲ್ಲ, ಇರೋದಕ್ಕೆ ಒಂದು ಸೆಡ್ ಕೂಡ ಇಲ್ಲ ಮತ್ತು ಲೈಟ್ನ ವ್ಯವಸ್ಥೆ ಇಲ್ಲವೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಸೆಕ್ಯೂರಿಟಿ ಗಾರ್ಡ್ ಏಜೆನ್ಸಿಗಳಿಗಾಗಿ ಮೆಟ್ರೋಲ್ ಕಾಯುವ ಕಂಪನಿ ವ್ಯವಸ್ಥಾಪಕರಾಗಲಿ ಈ ಸೆಕ್ಯೂರಿಟಿಗಳ ಬಗ್ಗೆ ಇದುವರೆಗೂ ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಇತ್ತ ಕಡೆ ಗಮನ ಹರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿಗಾರ ಶಶಿಧರ್ ಹೊಸ್ಮನಿ, ಕೊಪ್ಪಳ ಜಿಲ್ಲೆ, ಯಲಬುರ್ಗಾ. ರಾತ್ರಿ ಎಷ್ಟು ಗಂಟೆಗೆ ಬರ್ತಾವೆ ಗಾಡಿ? ಮಾತಾಡ್ರಿ. ಈಗ ಸುತ್ತಲೂ ಲೈಟ್ ಹಾಕಿದೆಯಲ್ಲ, ಲೈಟ್ ಇಲ್ಲ ಮಾತ್ರ ಅದ್ರ ಕಾಡಿ ಹೆಂಗೆ ಈಗ ಸರ ನಾಯಿ ಅದ ಸರ ನಾಯಿ ನಮ್ಗೆ ನಾಯಿ ಬಂದು ನಾಯಿ ಮ್ಯಾಗ ನಾವು ಏನು ಗಾಡಿ ಬಂದಪ್ಪ ಅಟ್ಯಾಕ್ ಮಾಡೋದು ಏನು ಸೇಫ್ಟಿ ಅಲ್ಲ. ಏನಂತಾರೆ ಅರಣ್ಯ ಇಲಾಖೆ ಕಂಪ್ಲೇಂಟ್ ಮಾಡಿರಿ. ಅವರು ಯಾರು ಏಜೆನ್ಸಿ ಅವ್ರು ಕೇಳಿದ್ರಪ್ಪ ಅಂತಂದ್ರೆ ಅರಣ್ಯ ಇಲಾಖೆ ಹೋಗಿ ಕಂಪ್ಲೇಂಟ್ ಮಾಡಿರಿ. ಅಲ್ಲಿ ಬರ್ತಂದ್ರೆ ಅವ್ರು ನಿಮ್ಮ ಯಾರೋ ಈಗ ನಿಮ್ಮ ಲೈಟ್ ಹಾಕಿ ಲೈಟ್ ಹಾಕಿರೋ ಏನೋ ಸೇಫ್ಟಿ ಇಲ್ಲ, ಇವ್ರ ಜೀವನಕ್ಕೆ ಏನು ಸೇಫ್ಟಿ ಇಲ್ಲ. ಲೈಟ್ ಹಾಕಿದ್ರೆ ಬೆಳಕಿನ ಗೊತ್ತದಲ್ಲ, ಲೈಟ್ ಹಾಕಿದ್ರೆ ಮಳೆ ಬಂದ್ರೆ ಏನೆಲ್ಲ ಒಳಗೆ ಸ್ಟ್ಯಾಂಡ್ಗೆ ಒಳಗೆ ಮಳೆ ಬಂದ್ರೆ ಅದ್ರಾಗ 4 ಮಂದಿ ಒಂದು ಮನೆಗೆ ಹುಡುಗಿ 4 ಮಂದಿ ಆಮೇಲೆ ನೀರು ಒಳಗೆ ಬರ್ತಾರೆ ಮಳೆ. ಆಮೇಲೆ ಈಗ ನಿಮ್ಮ ಪೇಮೆಂಟ್ ಎಷ್ಟು ಕೊಡ್ತಾರೆ? ಈಗ ಸ್ಟಾರ್ಟಿಂಗ್ ಫಸ್ಟಿಗೆ ನಡೆಸ್ಬಿಟ್ಟು ಈಗ ಒಂದು 1000 ಹೆಚ್ಚು ಮಾಡಿದ್ದಾರೆ, 13,000 ಮಾಡಿರಿ. ಅದ ಎಷ್ಟು 13,000 ಮಾಡಿರಿ. ಪಿ ಎಫ್ ಅವಾಗ ಏನಾದ್ರು ನಿಮ್ಗೆ ಹೇಳಿರಿ, ಪಿ ಎಫ್ ಏನೋ ಕಟ್ ಮಾಡೋದು ಅಂತ ಹೇಳಿರಿ. ಏನೋ ಇವತ್ತಿಗೆ ಏನು ಪಿ ಎಫ್ ಏನೋ ಕಟ್ ಮಾಡಿರೋ ಗೊತ್ತಿಲ್ಲ.